ಅನ್ಪ್ಲಾನ್ಡ್ ಇದು. 6 ಜನ ನಾವಿರೋದು. ನಾನೇನು ಚಪ್ಪಲಿ ಹುಡ್ಕಕ್ಕೆ ಗೋಪುರ ಹಿಡ್ಕೊಂಡಿದ್ದೀನಾ? ಸರಿತಾ ಎನ್ ರಾಜ್ ಹೇಳ್ರಿ, ಎಲ್ರಿ ಹೋಗ್ತಾ ಇದ್ದೀರಾ? ಬೆಳಕಿಗೆ ಬಂದ್ರಿ, ಕಾಣ್ತಾ ಇಲ್ಲ. ನಾವು ಅನ್ಪ್ಲಾನ್ಡ್ ಆಗಿ ಅಗೈನ್ ಎಲ್ಲಿಗೆ ಹೋಗ್ತದೆ? ಮಡಿಕೇರಿ ದಸರಾ ನೋಡಕ್ಕೆ ಹೋಗ್ತಾ ಇದ್ವಿ. ಸಂತೋಷದ ಉಲ್ಲಾಸದ ನೀನು ಅಯ್ಯೋ ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಪಕ್ಕ ನೋಡಿದ್ರೆ Bing bing bro, ಕಾಲು ಕಾಲ ಆಗಲ್ಲ ಕಣ. ಅದಕ್ಕೆ ಏನಕ್ಕೆ ಜೋಶ್? ಅದಕ್ಕೆ ಜೋಶಿಲ್ಲ. ಚಾರ್ಜ್ ತುಂಬ ಇದೆ ನಿಮ್ಮ ಹತ್ರ? ಹೌದು, ಅದು ಹೊಂಟೋಗಿದೆ. ಗೈಸ್ ಆಕ್ಚುಲಿ ಈಗ ಇಂಟ್ರೋ ಕೊಟ್ಟ? ನೋ, ಓ ಇಂಟ್ರೋ ಕೊಟ್ಟಿಲ್ಲ. ಇದೇನಾ ಇಂಟ್ರೋ? ಎಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಅನ್ಪ್ಲಾನ್ಡ್ ಕಥೆಗಳು. ಇಂಟ್ರೋ ಕೊಟ್ಟಿಲ್ಲ ಅಂತ ಹೇಳಿದ್ರು, ಸೊ ಇವಾಗ ಒಂದು ಇಂಟ್ರೋ ಕೊಡ್ತಿದ್ವಿ, ಶಾರ್ಟ್ ಇಂಟ್ರೋ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನಾವು ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಡಿಕೇರಿ ದಸರಾ. ಸೊ ಟುಡೇ ಗಾಂಧೀಜಿ ಬರ್ತಡೇ. ಗಾಂಧೀಜಿ ಬರ್ತಡೇ ಇವತ್ತು ಗಾಂಧೀಜಿ ಬರ್ತಡೇ ಇದೆ. ಸೊ ಅಂದರೆ ವಿಜಯದಶಮಿ. ಸೊ ಇವತ್ತು ಮೈಸೂರಲ್ಲಿ ದಸರಾ ಮುಗಿಸ್ಕೊಂಡು ಇವಾಗ ಮಡಿಕೇರಿ ದಸರಾ ಹೋಗ್ತಿದ್ವಿ. ಇವಾಗ ಎಲ್ಲಿದ್ದೀವಿ ಅಂದರೆ ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರೋಳೆ ಫಾರೆಸ್ಟ್ ಎಂಟರ್ ಆಗ್ತಿದ್ವಿ. ನಾರ್ಮಲ್ ನಮ್ಮ ಟೀ ಇದೆಯಲ್ಲ, ಅದೇ ಒಂದು ಅಡ್ಡ ಅಲ್ಲಿ ಟೀ ಹಾಕ್ಬಿಟ್ಟು ನೆಕ್ಸ್ಟ್ ಹೋಗ್ಬಿಟ್ಟು ನಮ್ಮ ಬ್ರದರ್ನ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಮಡಿಕೇರಿ ಹೋಗೋಣ ಅಂತ ಇದ್ದೀವಿ. ಮಧ್ಯದಲ್ಲಿ ಏನಾದ್ರು ಬೋರ್ಗೀರ್ ಆದರೆ ವಾಪಸ್ ಬರೋಣ ಅಂತ ಇದ್ವಿ. ಸೊ ನೋಡೋಣ, ಹಿಂಗೆ ಜೊತೆಗಿರಿ. ಬಾಯ್. ಏನ್ ಮಾಡ್ತೀವಿ ನಮಗೇನೆ ಗೊತ್ತಿಲ್ಲ, ಬಿಕಾಸ್ ದಿಸ್ ಇಸ್ ಅನ್ಪ್ಲಾನ್ಡ್ ಕಥೆಗಳು. ಎಸ್. ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು, ಫಾರ್ ಫ್ರೆಂಡ್ಸ್ ರೋಲಿಂಗ್ ಆನ್ ದ ವೇ, ಫನ್ನು ಫುಲ್ ಮೂಡ್ ಹೈ, ವಿ ಆರ್ ಟ್ರಾವೆಲರ್ ರೀಚಿಂಗ್ ದ ಸ್ಕೈ, ಅನ್ಪ್ಲಾನ್ಡ್ ಕಥೆಗಳು ಎವ್ರಿ ಮೈ, ಕ್ರೇಜಿ ಮೊಮೆಂಟ್ಸ್ ನಮ್ಮ ಸ್ಟೈಲ್. It's busy eating. 2 hours later. ಏನಕ್ಕೆ, ಯಾಕೆ ಈ ನಗು? ಟಾಪಿಕ್ ಸ್ಟಾರ್ಟ್ ಮಾಡು ಅಂತಂದ್ರೆ ಯಾರು ಏನಿಲ್ಲ, ಟಾಪಿಕ್ ಸಿಂಪಲ್. ನಾವು ರಾತ್ರಿ ಮನೆಯಿಂದ ಎಸ್ಕೇಪ್ ಆಗಿ ಮಡಿಕೇರಿ ದಸರಾಗೆ ಬಂದಿದ್ದೀವಿ. ಟೈಮು ಮಧ್ಯರಾತ್ರಿ 3:30. ಇಲ್ಲಿ ದಸರಾ ಆಕ್ಟಿವ್ ಆಗೋದೇ ನೈಟ್ 11 ಗಂಟೆಯಿಂದ ಅಂತೆ. ಸೊ ಬಂದಿದ್ದೀವಿ ಇವಾಗ, ಜಸ್ಟ್ ಇವಾಗ ಎಂಟ್ರ್ ಆಗಿರೋದು. ಮೊದಲೇ ಸಲ ಬಂದಿರೋದು. ನೋಡೋಣ ಎಲ್ಲ ಹೆಂಗಿದೆ ನೋಡಿಕೊಂಡು ಆಮೇಲಿಂದ ಹೋಗುವ. ಸಿಂಪಲ್, ಅಷ್ಟೇ ಸಿಂಪಲ್. ಸ್ವಾಮಿ. ಆಮೇಲೆ ಒಂದು ಅಬ್ಸರ್ವ್ ಮಾಡಿದರೆ ಎಲ್ಲರೂ ಕವರ್ ಆಗಿದ್ದೀವಿ ಹಿಂಗೆ. ಸೊ ಕವರ್ ಆಗಿರೋದು ನೋಡಿದ್ರೆ ಗೊತ್ತಾಗಿರ್ಬೋದು ನಾವು ಎಲ್ಲಿದ್ದೀವಿ ಅಂತ. ಮಡಿಕೇರಿಲಿದ್ದೀವಿ. ಎಲ್ಲ ಕಡೆ ಲೈಟ್ಸ್ ಇದೆ, ಎಲ್ಲ ಕಡೆ ಲೈಟ್ ಇದೆ. ಯಾವ ಕಡೆ ಹೋಗೋದಂತ ಗೊತ್ತಾಯ್ತಿಲ್ಲ, ಕನ್ಫ್ಯೂಷನ್ ಆಗಿಬಿಟ್ಟಿದೆ, ಗೊತ್ತಿಲ್ಲಪ್ಪ. ಕಾವೇರಿ ಅಂತ ಹೋಗ್ಬರ್ತಾರೆ ಇವರು. ಅವರು ಒಂದಿದೆ, ಓ ಇದು ಕಂಚಿ ಕಾಮಾಕ್ಷಿ ಅಮ್ಮ ಬಾಲಕ ಬಂಡಲಿ. ಅವ್ರದ್ದು
ಯಾವುದೇ ಸಂಘ ಇದೆ ಅದಕ್ಕೆ ಸ್ಟಾರ್ಟ್ ಮಾಡಿ. ಏನು ಮಾಡಿದ್ರು ಅಂತ ಹೋಗಾಯ್ತು. ಜಡ್ಜಿ ಹೋಗೈತಾ? ಓಕೆ. ಜಡ್ಜಿ ಬಂದು ಇದನ್ನ ನೋಡಿ ಯಾವ ಏರಿಯಾದಲ್ಲಿ ಚೆನ್ನಾಗಿದೆ ಪ್ರೈಸ್ ನಾಳೆ ಅನೌನ್ಸ್ ಮಾಡ್ತಾರೆ. ಅವಕಾಶ ಮಾಡಿಕೊಡಿ, ದಯವಿಟ್ಟು ಸಹಕರಿಸಿ. ಸ್ಥಳದ ಅವಕಾಶ ಮಾಡಿಕೊಡಿ. ಇಲ್ಲಿ ಈ ಟೈಮು DJ ಬ್ಯಾನ್ ಮಾಡಿದ್ದಾರೆ. ಸೊ ನಾವು ಬಂದಿದ್ದು ವೇಸ್ಟ್ ಆಯಿತು. ಬರೀ ಟ್ಯಾಬ್ಲೋ ನೋಡ್ಬಿಟ್ಟು ಇದೇನೋ ಪ್ರೊಸೆಷನ್ ಮಾಡ್ತಿದ್ದಾರೆ, ಅದನ್ನು ನೋಡಬೇಕು. ಕಣ್ಣು ತುಂಬಿಸ್ಕೊಳಕ್ಕಾಗ್ತಿಲ್ಲಪ್ಪ ಜನ ನೋಡಿಬಿಟ್ಟು. ಸೊ ನಂಗೆ ಅನ್ಸಂಗೆ ಬಂದಿದ್ದು ಯೂಸ್ಲೆಸ್ ಆಗಿದೆ. ಸೊ ಏನಿದೆ ಇವೆಲ್ಲ ಒಂದು ಕಡೆ ಹೋಗುತ್ತೆ. ಜಡ್ಜ್ಮೆಂಟ್ ನೋಡಿ ಯಾವುದು ಏನೋ ಅಂತ ಹೇಳ್ತಾರೆ. ಯಾರು ಚೆನ್ನಾಗಿರುತ್ತೆ DJ ಎಲ್ಲ ಬೆಳಗ್ಗೆ 6 ಗಂಟೆ ಮೇಲೆ. ಅಲ್ಲಿವರೆಗೂ ಜನರೆಲ್ಲ ಏನು ಮಾಡ್ತಾರೆ? ಸುಮ್ಮನೆ ಈ ಥರ ನೋಡ್ತಾರೆ ಅವ್ರ ಫ್ಯಾಮಿಲಿ ಮುಚ್ಚಿ ಮಾತಾಡ್ತಾರೆ. ಹಬ್ಬ ಲಾಸ್ಟ್ ಟೈಮು ಫುಲ್ ಗಲಾಟೆ ಹೊಡೆದಾಟನೆ. ಲಾಸ್ಟ್ ಟೈಮ್ ಆಗಿರೋದು 2 ಇದಕ್ಕೆ ಮತ್ತೆ ಕೋಟೆ ಮನೆಗೆ ಪ್ರೈಸು ಕೋಟೆ ಮನೆ 3rd ಕೊಟ್ಬಿಟ್ರು. ವಿಶ್ವಪ್ರಸಿದ್ಧ ಐತಿಹಾಸಿಕ ಮಡಿಕೇರಿ ದಸರಾ ಜನೋತ್ಸವದಲ್ಲಿ ಶ್ರೀ ಕಂಚಿಕಾಮಾಕ್ಷಿ ಬಾಲಕ ಮಂಡಳಿಯು 62ನೇ ವರ್ಷದ ದಸರಾ ಮಹೋತ್ಸವಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು, ಶ್ರೀಮದ್ ಭಾಗವತ ಪುರಾಣ ಹಾಗೂ ಶಿವಪುರಾಣದ ನವಮ ಸ್ಕಂದದ ಅಧ್ಯಾಯ 15ರಿಂದ ಆಯ್ದ ಪರಶುರಾಮರಿಂದ ಕಾತ್ಯವೀರ್ಯಾರ್ಜುನ ಸಂಹಾರ ಎಂಬ ಕಥಾ ಸಾರಾಂಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಇಲ್ಲಿ ಹೋಗೋಣವಾ? ಇದ್ರ ಮೇಲೆ ಮೇಲೆ ಹೋಗೋಣವಾ ಸರಾಜ್? ಸ್ವಾಗತವನ್ನು ಬಯಸ್ತಿದ್ದೇವೆ. ಎಲ್ಲರೂ ದಯಮಾಡಿ ಎಲ್ಲ ಶ್ರೀ ದಣ್ಣಿನ ಮನೆ ಮಧ್ಯೆ ಸರ್ವ ಚಲನವಲನದ ಕಾರ್ಯಕರ್ತರು ಸಿದ್ಧತೆಯನ್ನು ಮಾಡ್ಕೋಬೇಕು. ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯ, ಚಿಕ್ಕಪೇಟೆ, ಮಡಿಕೇರಿ. ಶತಮಾನೋತ್ಸವದ ಹಾದಿಯಲ್ಲಿ 95ನೇ ವರ್ಷದ ಅದ್ದೂರಿಯ ದಸರಾ ಮಹೋತ್ಸವಕ್ಕೆ ಸರ್ವರಿಗೂ ಆದರದ ಸ್ವಾಗತ, ಸುಸ್ವಾಗತ. ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಕಥಾ ಹಂದರದೊಂದಿಗೆ ಅಭೂತಪೂರ್ವ ಮಂಟಪಗಳನ್ನು ಅನಾವರಣಗೊಳಿಸುತ್ತಾ ಬಂದಿರುವ ನಾವು ಈ ಬಾರಿ ಶಿವಪುರಾಣದ ರುದ್ರ ಸಂಹಿತೆ ಭಾಗದ 46ನೇ ಅಧ್ಯಾಯದಿಂದ ಆರಿಸಿದ ಶಿವನಿಂದ ಅಂಧಕಾಸುರನ ವಧೆ ಎಂಬ ಕಥಾನಕವನ್ನು ತಮ್ಮ ಮುಂದೆ ಸಾದರಪಡಿಸುತ್ತಿದ್ದೇವೆ. ನಂತರ ಅಂಧಕನ ದಾಯಾದಿಗಳು ಅವನಿಗೆ ರಾಜ್ಯವನ್ನು ಕೊಡದೆ ಹೊರದೂಡುತ್ತಾರೆ. ಕಂಗಾಲಾದ ಅಂಧಕಾಸುರನು ಶುಕ್ರಾಚಾರ್ಯರ ಸೂಚನೆಯಂತೆ ಬ್ರಹ್ಮದೇವನ ಕುರಿತು ಘೋರ ತಪಸ್ಸನ್ನಾಚರಿಸುತ್ತಾನೆ. ನಿನ್ನ ನೇತ್ರಗಳಿಗೆ ಶಾಶ್ವತ ದೃಷ್ಟಿಯನ್ನು ದಯಪಾಲಿಸುತ್ತಿದ್ದೇನೆ. ನೋಡು, ಕಣ್ಣೆರೆದು ನೋಡು. ನಾನು ನೋಡುತ್ತಿದ್ದೇನೆ ಬ್ರಹ್ಮದೇವ, ನಾನು ನಿನ್ನನ್ನು ನೋಡುತ್ತಿದ್ದೇನೆ. ಇದುವರೆಗೂ ಕಾಲ್ಪನಿಕವಾಗಿದ್ದ ಈ ಜಗತ್ತಿನ ಅತುಲಿತ ಸೌಂದರ್ಯವನ್ನು ನಾನು ನೋಡುತ್ತಿದ್ದೇನೆ ಬ್ರಹ್ಮದೇವ. ಹಾಗೆಯೇ ಆಗಲಿ ಅಂಧಕ. ತಥಾಸ್ತು, ತಥಾಸ್ತು. ಈ ಭೂಮಂಡಲ ಅದೆಷ್ಟು ಸುಂದರವಾಗಿದೆ. ಈ ಭೂಮಿಯ ಈ ವೈಭವವನ್ನು ಕಾಣದೆ
ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನು ಗೆದ್ದು ಅಮರನಾಗಿರುವ ನಾನೇ ಇನ್ನು ಸಮಸ್ತ ಲೋಕಗಳಿಗೂ ಸಾರ್ವಭೌಮ. ಸಹಚರ, ಭೂಷಣ, ಅಸುರಾಧಿಪತಿ ಅಂಧಕಾಸುರನಿಗೆ ಪ್ರಣಾಮಗಳು. ಭೂಷಣ, ನೋಡು ನೋಡು ನನ್ನ ಅಪರಿಮಿತ ಶಕ್ತಿ ಸಾಮರ್ಥ್ಯವನ್ನು. ಸ್ನಾನಕ್ಕಾಗಿ ಸುಂದರ ಕನ್ಯೆಯೊಬ್ಬಳನ್ನು ವರಿಸಿ ನಿಮ್ಮ ಪಟ್ಟದ ರಸಿಯನ್ನಾಗಿ ಮಾಡಿಕೊಳ್ಳಿ ಪ್ರಭು, ಪಟ್ಟದ ರಸಿಯನ್ನಾಗಿ ಮಾಡಿಕೊಳ್ಳಿ. ಭೂಷಣ, ಇದೇನಿದು ಕೈಲಾಸದಲ್ಲಿ ಹಿಂದೆಂದೂ ಕಾಣದ ಕ್ಷೋಭೆ? ಯಾವುದೋ ತಾಮಸ ಶಕ್ತಿಯ ನೆರಳು ಕೈಲಾಸವನ್ನು ಆವರಿಸಿದಂತಿದೆಯಲ್ಲ. ಯಾರು? ಯಾರದು? ಯಾರದು? ಯಾರು? ನಾನೇ ಅಂಧಕಾಸುರ. ಆಹಾ, ಸುಂದರಿ, ನಿನ್ನ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ನನ್ನೆರಡು ನೇತ್ರಗಳೂ ಸಾಲುತ್ತಿಲ್ಲ. ಛೇ, ಛೇ, ನಿನ್ನಂತಹ ತ್ರಿಲೋಕ ಸುಂದರಿಯನ್ನು ಕಾಣದೆ ಇದುವರೆಗೂ ಅಂಧನಾಗಿದ್ದುದನ್ನು ನೆನೆದು ನನಗೆ ಪಶ್ಚಾತ್ತಾಪವಾಗುತ್ತಿದೆ ಸುಂದರಿ, ಪಶ್ಚಾತ್ತಾಪವಾಗುತ್ತಿದೆ. ನನ್ನೊಂದಿಗೆ ಬಾ, ನನ್ನೊಂದಿಗೆ ಬಾ. ಸಾಕು, ನಿಲ್ಲಿಸು ನಿನ್ನ ದುರ್ಮಾರ್ಗದ ಮಾತುಗಳನ್ನು. ನಿಲ್ಲಿಸು, ನಿಲ್ಲಿಸು. ನನ್ನ ಶಕ್ತಿಯ ಅರಿವಿಲ್ಲದೆ ಆರ್ಭಟಿಸುತ್ತಿರುವೆಯಾ? ನಿನ್ನಂತೆ ಅಬ್ಬರಿಸಿ ಕೊಬ್ಬಿರಿದ ಅರುಣಾಸುರ, ಮಹಿಷಾಸುರ, ರಕ್ತ ಬೀಜಾಸುರನನ್ನು ಸದಬಡಿದ ಈ ಶಂಕರಿಯ ಶಕ್ತಿಯನ್ನು ಸಹಿಸುವೆಯಾ ನೀನು? ಇದೋ ನೋಡು ನನ್ನ ಉಗ್ರ ರೂಪವನ್ನು.
ಸಹಕರಿಸಿದ ಪೊಲೀಸ್ ಇಲಾಖೆಗೆ, ಮಾಧ್ಯಮ ಮಿತ್ರರಿಗೆ, ವಿದ್ಯುತ್ ಇಲಾಖೆಯವರಿಗೆ, ದಶಮಂಟಪ ಸಮಿತಿಯವರಿಗೆ, ನಾಡಿನ ಸಮಸ್ತ ಜನತೆಗೆ ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬೆಂಬಲಿಸಿದ ಸರ್ವರಿಗೂ ತುಂಬ ಹೃದಯದ ಧನ್ಯವಾದಗಳು. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮಡಿಕೇರಿ ದಸರಾ ಬ್ಲಾಗ್. ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ and thank you for watching.